ವಿಡಿಯೋ ಮಾಡ್ಕೊಳ್ಳಂಗೆ ವಿಡಿಯೋ ಮಾಡ್ಕೊಳ್ಳಿ. ಈಗ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದ್ರೆ, ಈಗ ನೀವು ಎಂಟ್ರೆನ್ಸ್ ಹತ್ರ ಇದ್ರ ಹತ್ರ ಸರ್ ಯಾರೋ ಒಬ್ರು ಮಾಡ್ಕೊಂಡು ಅವ್ರು ಶೇರ್ ಮಾಡ್ತಾರೆ. ಎಂಟ್ರೆನ್ಸ್ ಹತ್ರ ನಿಂತಿದ್ದೀರಾ, ಇದು ಆ್ಯಕ್ಚುಲ್ ಆಗಿ ರಾಂಗ್ ಅಂತಂದರೆ ನೀವು ಯಾವುದೇ ಗೂಡ್ ನೋಡ್ಬೇಕಾದ್ರೆ ಇದ್ರ ಬಾಗಿಲನ್ನ ಬಿಟ್ಬಿಡ್ಬೇಕು. ಇದು ಮೊದಲನೇ ಸ್ಟೆಪ್. ಅಂದರೆ ನೀವು ಗೂಡ್ ನೋಡ್ತೀವಿ ಚೆಕ್ ಮಾಡ್ತೀವಿ ಅಂದರೆ ಕಳಿಸ್ಕೊಡ್ತೀನಿ. ಈ ಬಾಗಿಲು ಇದು ಏನಿದು ಓಡಾಡ್ತಾವಲ್ಲ ಈ ಭಾಗನ ನೀವು ಖಾಲಿ ಬಿಡಬೇಕು. ಯಾಕಂದರೆ ಇಲ್ಲಿ ನಿಂತ್ಕೊಂಡ್ರೆ ಏನಾಗ್ತದೆ, ಅವು ಇಲ್ಲಿಂದ ಒಂದು ಡೈರೆಕ್ಷನ್ ತಗೊಂಡು ಅವು ತಮ್ಮ ಗೂಡನ್ನ ಒಂದು ಗುರ್ತಿಟ್ಕೊಂಡಿರುತ್ತೆ. ಹಂಗಾಗಿ ನಾವು ಇಲ್ಲಿ ಇದ್ರಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ಇಲ್ಲಿ ನಿಂತ್ಕೋಬೇಕು. ಈ ಬಾಕ್ಸ್ ನೋಡ್ತಿರಲ್ಲ, ಮೊದಲನೇದೊಂದು ಸ್ಟ್ಯಾಂಡ್ ಇರುತ್ತೆ. ಇದು ಇದರಲ್ಲಿ ಮಾತ್ರ ಸಂಸಾರದ ಕೋಣೆ ಅಂತ ಹೇಳ್ತಾರೆ. ಇದರಲ್ಲಿ ಮಾತ್ರ ಹುಳುಗಳಿರುತ್ತೆ, ಇದರಲ್ಲಿ ತುಪ್ಪ ಇರುತ್ತೆ, ಇದು ಮೇಲ್ಗಡೆ ಬಾಕ್ಸ್ ಇರುತ್ತೆ, ಇದು ಕೆಳಗಡೆ ಮನೆ. ಈಗ ನಿಮ್ಗೇನಿದೆ ಅಂತಂದರೆ ಇದರಲ್ಲಿ 3 ರಿಂದ 4 ಫ್ರೇಮ್ ಮಾತ್ರ ಕೊಟ್ಟಿರ್ತಾರೆ. ಇದರಲ್ಲಿ ನೋಡಿ, ಅದರಲ್ಲಿ ಒಂದೇ ಒಂದು ರಾಣಿ ಇರುತ್ತೆ. ಆ ರಾಣಿ ಒಂದೇ ಇರೋದು, ಉಳಿದಿರೋದೆಲ್ಲ ಕೆಲಸಗಾರ ನೊಣಗಳು ಇರ್ತದೆ. ಈಗ ನೀವು ಫಸ್ಟು ಇದನ್ನು ಮನೆಗೆ ನಿಮ್ಮ ಜಮೀನಿಗೆ ತಗೊಂಡು ಹೋದ ತಕ್ಷಣ ನೀವು ಮರಿದೇನೆ ಫಸ್ಟ್ ಕೆಲಸ ಏನು ಮಾಡಬೇಕು, ಇದಕ್ಕೆ ಆಯಿಲ್ ಹಾಕ್ಬೇಕು. ಈ ಆಯಿಲ್ನ ನೀವು ಕಂಪಲ್ಸರಿ ಆಯಿಲ್ ಅಥವಾ ಗ್ರೀಸ್ ಅಥವಾ ನೀರು ಏನಾದರೂ ಹಾಕ್ಬೇಕು. ಕೆಳಗಡೆ ಯಾವುದೇ ಇದಕ್ಕೆ ತೊಂದರೆ ಆಗೋಂಥ ಪೌಡ್ರು, ಗೆದ್ದಲು ಪೌಡ್ರು ಅದು ಇದು ಅದನ್ನು ಅವಾಯ್ಡ್ ಮಾಡಿ, ಅದು ಯಾವುದು ಹಾಕ್ಬಿಡಿ. ಅದು ಹಾಕಿದ್ರೆ ಏನಾಗ್ತದೆ, ತಕ್ಷಣಕ್ಕೆ ಇರುವೆ ಬರದೇ ಇದ್ರೂ ಗಾಳಿ ಬೀಸಿ ಹುಳುಗಳು ಸಾಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ವೇಸ್ಟ್ ಆಯಿಲ್ಲು ಅಥವಾ ಗ್ರೀಸು ಏನಾದರೂ ಹಾಕ್ಕೊಳ್ಳಿ. ಇದೇ ಸ್ಟ್ಯಾಂಡು ಇದೇ ಮಾಡೆಲ್ ಅಂತ ಏನಿಲ್ಲ, ನಿಮ್ಮ ಅನುಕೂಲ. ನೀವು ಬೇಕಾದರೆ ಒಂದು ಪಾಟ್ ಏನಾದರೂ ಪರ್ಮನೆಂಟಾಗಿಟ್ಟು ಅದ್ರ ಮೇಲೆ ರಾಡ್ ಇಟ್ಟು ಅದರಲ್ಲಿ ನೀರು ಮೇಂಟೈನ್ ಮಾಡ್ತೀನಿ ಅಂದರೆ ಅದು ನಿಮ್ಗೆ ಅನುಕೂಲ ಆಗ್ತದೆ. ಇದೇನಂದರೆ ನಿಮಗೆ ತಾತ್ಕಾಲಿಕವಾಗಿ ಇದು ಮಾಡಿರೋದು. ಇದರಲ್ಲಿ ಮೇಯ್ನಾಗಿ ನೀವು ಇದು ಕೆಳಗಡೆ ಬೀಳದೇ ಇರೋಂಗೆ ನೋಡ್ಬೇಕು. ಇದು ಹೆಂಗಾಗ್ತದೆ, ನೀವು ಒಂದು ಅಡಿಗೆ ನೆಟ್ಟಿರ್ತೀರ, ಒದ್ದೆ ಆಗಿರ್ತದೆ, ಇದು ಬಾರಕ್ಕೆ ಒಂದು ಸೈಡ್ ಎಳೆದುಬಿಡುತ್ತೆ, ದಪ್ಪಂತ ಬಿದ್ದುಬಿಡುತ್ತೆ. ಇದು ಬಿದ್ದುಬಿಟ್ಟಾಗ ಏನಾಗ್ತದೆ, ನೀವು ಬಾಕ್ಸ್ ಬಿದ್ದಿದೆಯಲ್ಲ ಅಂದ್ಬಿಟ್ಟು ತಕ್ಷಣ ಹೋಗಿ ಎತ್ತಕ್ಕೆ ಹೋದರೆ ನಿಮಗೆ ಕಚ್ಚುತ್ತೆ. ಯಾಕಂದರೆ ಒಳಗಡೆ ಬಾಕ್ಸಲ್ಲಿ ಹುಳುಗಳೆಲ್ಲ ಆ ಕಡೆ ಈ ಕಡೆ ಚಲಂಪಿಗೆ ಆಗಿರುತ್ತೆ, ಕಚ್ಚಿಬಿಡುತ್ತೆ. ಆ ಥರ ಸಿಚುಯೇಷನ್ ಏನಾದ್ರು ನಿಮ್ಗೆ ಆದಾಗ ಅದನ್ನು ನಿಧಾನಕ್ಕೆ ಹ್ಯಾಂಡಲ್ ಮಾಡಿ ಪೊಸಿಷನ್ಗೆ ತರಬೇಕು. ನೀವು ಹೋಗಿ ನೀವು ಒಂದೇ ಸಲ ಹಿಂಗೆ ಎತ್ತಿದಾಗ ಏನು ಮಾಡುತ್ತೆ, ಎಲ್ಲ ನಿಮ್ಮ ಮೇಲೆ. ಇದಿಷ್ಟು. ಇದರಲ್ಲಿ 3 ಫ್ರೇಮ್ ಇರುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಒಂದು ರಾಣಿ ಇರುತ್ತೆ. ಮೇಯ್ನಾಗಿ ಇವತ್ತು ನಿಮಗೆ ಬೇಸಿಕ್ ಏನಪ್ಪ ಅಂದರೆ, ಇದನ್ನು 6 ಗಂಟೆ ಮೇಲೆ ಸಾಗಿಸ್ಬೇಕು. 6 ಗಂಟೆ ಮೇಲೆ ಸಾಗಿಸುವಾಗ ಇದಕ್ಕೆ ಇದ್ರದ್ದು ಎಂಟ್ರೆನ್ಸ್ ಹುಳುಗಳೆಲ್ಲ ಹೋದ್ಮೇಲೆ ಇದ್ರದ್ದು ಕಂಪ್ಲೀಟಾಗಿ ಇದನ್ನು ಎಂಟ್ರೆನ್ಸನ್ನು ಮುಚ್ಚಿ ಇದನ್ನು ಬಿಗಿಯಾಗಿ ಕಟ್ಟಿ ಇದನ್ನು ನಿಮ್ಮ ಕಾರ್ ಅಥವಾ ವೆಹಿಕಲಲ್ಲಿ ಹಾಕ್ಕೊಂಡು ತಗೊಂಡೋಗಿ ಇನ್ಸ್ಟಾಲ್ ಮಾಡಿಕೊಡಿ. ಮೇಯ್ನಾಗಿ 2 ಕಡೆನೂ ನೆರಳಿರಬೇಕು. ಮೊಟ್ಟೆ ಅಥವಾ ಬೇರೆ ಯಾವುದಾದ್ರು ಭಾರವಾದ ವಸ್ತುಗಳು ಇದ್ರ ಮೇಲ್ಗಡೆ ಬೀಳದೇ ಇರೋಂಗೆ ನೋಡ್ಕೋಬೇಕು. ಇವಾಗ ತೆಂಗಿನ ಮರ ಇದ್ದರೆ 2 ಮರದ ಮಧ್ಯೆ ಇಟ್ಕೊಳ್ಳಿ, ಅಥವಾ ಹೊಂಗೆ ಮರ ಇರ್ಬೋದು, ಅಥವಾ ಅಡಿಕೆ ಗಿಡ ಇರ್ಬೋದು. ಅಡಿಕೆ ಗಿಡದ ಏನು ಸಮಸ್ಯೆ ಇಲ್ಲ, ನೀರು ಬಿದ್ದರೆ ಏನೂ ತೊಂದರೆ ಇಲ್ಲ. ಆದರೆ ನಿಮ್ಗೆ ಯಾವಾಗಲೂ ದಿನ